ಎಲ್ಲರಿಗೂ ನನ್ನ ವ್ಲಾಗ್ ವಿಡಿಯೋಗೆ ಸ್ವಾಗತ. ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂತೇಳಿದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಚಿಕ್ಕಮಂಗ್ಳೂರಿನಲ್ಲಿ ಸಾಯಂಕಾಲದಿಂದನೇ ತುಂಬ ಮಳೆ ಇತ್ತು. ಪಾತ್ರೆ ಎಲ್ಲ ಆಚೆಗೆ ಹಾಕ್ಬಿಟ್ಟಿದ್ದೆ. ಮಳೆ ಸ್ವಲ್ಪ ನಿಂತ ಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡ್ವಿ. ಮಕ್ಕಳು ಕೂಡ ಯೋಗ ಸ್ಕೂಲಿಂದ ಬಂದರು. ನಮ್ಮೂರ ಕಡೆ ಫ್ರೀಯಾಗಿ ಯೋಗ ಕ್ಲಾಸ್ ನಡೀತಾ ಇದೆ. ಹಾಗಾಗಿ ದಿನ ಸಂಜೆ 5 ಗಂಟೆಗೆ ಹೋಗ್ತಾರೆ. ಮಳೆ ಇದ್ದಿದ್ದರಿಂದ ಸೌದೆ ಎಲ್ಲ ರೂಮಲ್ಲಿ ಇಟ್ಟಿದ್ವಿ. ಹಾಗಾಗಿ ಮನೆ ಒಳಗೆ ಒಲೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಸೌದೆ ಎಲ್ಲ ತೊಗೊಬಂದ್ವಿ. ನಮ್ಮ ಮನೆಯವರು ಅಷ್ಟೊತ್ತಿಗೆ ಕೆಲಸದಿಂದ ಬಂದರು. ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಏನೂ ಇರಲಿಲ್ಲ. ನೆನ್ನೆ ಬುಧವಾರ ಸಂತೆ ಇತ್ತು. ಆದರೆ ನಮ್ಮ ಮನೆಯವರು ಸ್ವಲ್ಪ ಕೆಲಸದ ಕಡೆಯಿಂದ ಆಚೆ ಹೋಗಿದ್ರಿಂದ ಸಂತೆ ಮಾಡೋಕ್ಕಾಗಿಲ್ಲ. ಮತ್ತು ನಮ್ಮ ಮಿನಿ ತೋಟದಲ್ಲಿ ಹೋಗಿ ಅಪ್ಪ ಮಕ್ಕಳು ಎಲ್ಲ ಸೇರಿಕೊಂಡು ತರಕಾರಿ ಹುಡುಕಾಟ ನಡೀತಾ ಇದ್ದಾರೆ. ಆದರೆ ಅಲ್ಲಿ ಏನೂ ಸಿಕ್ಕಲಿಲ್ಲ. ಒಂದು 4-5 ಬದನೆಕಾಯಿ ಇತ್ತು ಮತ್ತು ತುಂಬ ಮೆಣಸಿನ್ಕಾಯಿ ಇತ್ತು. ಬೇರೆ ಗಿಡಗಳಲ್ಲೆಲ್ಲ ಇನ್ನೂ ಸೀಮೆ ಬದನೆಕಾಯಿ ಮತ್ತು ಬೀನ್ಸು ಬಳ್ಳಿ ಎಲ್ಲ ಹಾಕಿದ್ದೀವಿ. ಅದರಲ್ಲಿ ಏನೂ ಒಂದು ಕಾಯಿ ತರಕಾರಿ ಬಿಟ್ಟಿರಲಿಲ್ಲ. ತುಂಬ ಹುಡ್ಕಾಡಿನೂ ಅವ್ರಿಗೆ ಸಿಕ್ಕಿದ್ದೆ ಬರೀ ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು 4-5 ಬದನೆಕಾಯಿ. ಅದನ್ನೇ ತೊಗೊಬಂದ್ಬಿಟ್ಟು ನಮ್ಮಮ್ಮನ ಹತ್ರ ಹೇಳ್ತಾ ಇದ್ರು, ಇವತ್ತು ಇದನ್ನೇ ಮಾಡಿ ಒಂದು ಸ್ವಲ್ಪ ಆಲೂಗೆಡ್ಡೆ ಇದೆ ಅಲ್ವಾ, ಇದನ್ನು ಸೇರಿಸ್ಬಿಟ್ಟು ಗೊಜ್ಜು ಥರ ಏನಾದರೂ ಮಾಡ್ಕೊಳ್ಳಿ ಅಂಥೇಳಿ. ಮಳೆ ಬಂತು ಅಂತ ಹೇಳಿದರೆ ಸಾಕು, ಬಾಯಿ ರುಚಿ ಕೇಳುತ್ತೆ, ಏನಾದರೂ ತಿನ್ನಬೇಕು ಅನಿಸತ್ತೆ. ಹಾಗಾಗಿ ಮಕ್ಕಳೆಲ್ಲ ಕೇಳ್ತಾಯಿದ್ರು, ಅಪ್ಪ ಏನಾದರೂ ತೊಗೊಬನ್ನಿ ಅಂಗಡಿಯಿಂದ ಅಂಥೇಳಿ. ಮನೆಗೆ ಬೇಕಾಗಿದ್ದ ಐಟಮ್ಗಳೆಲ್ಲ ತಂದರು. ಹಾಗೆ ಕಾಫಿ ಪುಡಿ, ಸಕ್ಕರೆ ಮತ್ತು ಚರ್ಮುರಿಗೆ ಬೇಕಾಗಿದ್ದು ಐಟಮ್ಗಳನ್ನೆಲ್ಲ ತೊಗೊಂಡು ಬಂದರು. ನಮ್ಮಮ್ಮ ಅಷ್ಟೊತ್ತಿಗೆ ಒಲೆ ಹಚ್ಚಿ ಕಾಫಿ ಮಾಡಿದರು. ನಮ್ಮ ಕಡೆ ಎಲ್ಲ ಜಾಸ್ತಿ ಹಾಲಿನ ಕಾಫಿಗಿಂತನೂ ನಾವು ಬರೀ ನೀರು ಕಾಫಿನೇ ತುಂಬ ಇಷ್ಟಪಟ್ಟು ಕುಡಿಯೋದು. ಅದರಲ್ಲೂ ಅವರೆಲ್ಲ ಕುಡಿತಾರೆ, ನಾನು ಮಾತ್ರ ಮುಖ ನೋಡ್ತಾ ಇರ್ತೀನಿ. ನನಗೆ ಒಂಚೂರು ಯಾರೂ ಕೊಡೋದು ಇಲ್ಲ, ಯಾಕಂದರೆ ಶುಗರ್ ಜಾಸ್ತಿ ಆಗಿಬಿಡುತ್ತೆ ಅನ್ನೋದರಿಂದ ಅವರೆಲ್ಲ ಕುಡಿತಾಯಿದ್ರು. ನನಗೆ ಚರ್ಮುರಿನೇ ಬಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು ತಿಂದೆ. ನಮ್ಮ ಮನೆಯವರು ಚರ್ಮುರಿ ಮಾಡ್ತಾಯಿದ್ರೆ ನನ್ನ ಮಗ ಹೋಗಿ ಕುತ್ಕೊಂಡು ಬರೀ ಪುರಿನೇ ತಗೊಂಡು ತಿಂತಾ ಇದ್ದ. ನಾವೆಲ್ಲ ಚರ್ಮುರಿ ಮಾಡ್ಕೊಂಡು ತಿಂದ್ವಿ. ಅಷ್ಟೊತ್ತಿಗೆ ಅಡುಗೆ ಕೂಡ ರೆಡಿ ಆಯಿತು. ನಮ್ಮ ಮನೆಯಲ್ಲಿ ಅನ್ನನ ನಾವು ಪಾತ್ರೆನಲ್ಲೇ ಮಾಡೋದು. ಗ್ಯಾಸ್ ಮೇಲೆ ಮಾಡಿದರೂ ಪಾತ್ರೆನಲ್ಲೇ ಮಾಡೋದು. ಮತ್ತು ಜಲ್ದಿ ಇಟ್ಟು ಈ ಥರ ಅನ್ನನ ಬಸ್ಕೊಳ್ತೀವಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಕೊಟ್ಟು ಸಪೋರ್ಟ್ ಮಾಡಿ.